ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ನೀನೊಂದು ಮಹತ್ವವಾದಂಥ ನಿರ್ಧಾರಕ್ಕೆ ಅಥವಾ ನಿರ್ಣಯ ತಕ್ಕೊಳ್ಳುವಂಥ ಸಮಯ ಇದಾಗಿದೆ. ನಿನ್ನ ಜೀವನದಲ್ಲಿ ಇವತ್ತು ನೀನು ತಗೊಳ್ಬೇಕಂತ ನಿರ್ಣಯ ನಿನ್ನ ಜೀವಿತವನ್ನ, ನಿನ್ನ ಮುಂದಿನ ಭವಿಷ್ಯತ್ತನ್ನ ನಿಲ್ಲಿಸುವಂಥದ್ದಾಗಿದೆ. ಹಾಗಾಗಿ ನೀನಿಂದು ಎಂಥ ನಿರ್ಣಯವನ್ನು ತಗೊಳ್ಬೇಕನ್ನುವಂಥ ವಿಷಯವನ್ನ ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡಲಿಕ್ಕಿದ್ದೇನೆ. ನೀವು ಒಂದು ವೇಳೆ ಇವತ್ತು ಒಂದು ನಿರ್ಧಾರವನ್ನು ತಕ್ಕೊಳ್ಳೋದಾದ್ರೆ, ಅಂದ್ರೆ ನಾನು ಹೇಳುವಂಥ ವಿಷಯವನ್ನ ನೀವು ಕೇಳಿಸಿಕೊಂಡು ನಿರ್ಧಾರಕ್ಕೆ ಬರೋದಾದ್ರೆ, ಇಂದಿನಿಂದ ನಿಮ್ಮ ಜೀವಿತ ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ಕೌಟುಂಬಿಕವಾಗಿಯೂ ನೀವೆಲ್ಲ ಸಕಲ ವಿಧವಾದಂಥ ಆಶೀರ್ವಾದದಲ್ಲಿ ನೀವು ಉತ್ತಮರಾಗಿ ದೇವರ ಮುಂದೆ ಮತ್ತು ಲೋಕದ ಮುಂದೆ ನೀವು ನಿಲ್ಲುವಂಥವರಾಗಿರ್ತೀರಿ. ಹಾಗಾಗಿ ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಇಂದು ನಾನು ಮಾತಾಡ್ಲಿಕ್ಕಿರುವಂಥ ವಿಷಯ, ಸೈತಾನನನ್ನ ನೀನು ಎದುರಿಸಲೇಬೇಕು. ಸೈತಾನ್ನ ನೀನು ಎದುರಿಸಲೇಬೇಕು. ಯಾಕೆ ನಾನು ಎದುರಿಸಬೇಕು? ಜಾಗ್ರತೆ ಕೇಳಿಸ್ಕೊಳ್ರಿ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ ಹೀಗೆ ಹೇಳ್ತದೆ, ದೇವರಿಗೆ ಒಳಗಾಗ್ರಿ, ಸೈತಾನ್ನ ಎದುರಿಸ್ರಿ ಎಂಬುದಾಗಿ ದೇವರ ವಾಕ್ಯ ಮಾತಾಡ್ತದೆ. ಹಾಗೆ 1 ಪೇತ್ರ 5ನೇ ಅಧ್ಯಾಯದ 9ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಸಹ ಹೀಗೆ ಹೇಳ್ತದೆ, ನೀವು ಸೈತಾನ್ನ ಎದುರಿಸ್ರಿ ಎಂಬುದಾಗಿ ವಾಕ್ಯ ಮಾತಾಡ್ತದೆ. ಹಾಗಾದ್ರೆ ದೇವರೇ ನಾವು ಸೈತಾನ್ನ ಎದುರಿಸಬೇಕೆಂಬುದಾಗಿ ಬಯಸುವವನಾಗಿದ್ದಾನೆ. ಬೈಬಲ್ ವಾಕ್ಯ ಅವನನ್ನು ಎದುರಿಸ್ರಿ ಎಂಬುದಾಗಿ ಮಾತಾಡ್ತಾ ಇದೆ. ಅಂದ್ರೆ ಅದರ ಅರ್ಥ ಅದು ನನ್ನ ಮಾತಲ್ಲ, ದೇವರ ಮಾತಾಗಿರ್ತದೆ. ಮತ್ತೆ ದೇವರು ಅದನ್ನ ಬಯಸುವವನಾಗಿದ್ದಾನೆ. ಏನನ್ನ ಬಯಸುವವನಾಗಿದ್ದಾನೆ? ಸೈತಾನನನ್ನ ನಾವು ಎದುರಿಸಬೇಕೆಂಬುದಾಗಿ ಆತನು ಬಯಸುವವನಾಗಿದ್ದಾನೆ. ನಾವು ಸೈತಾನನಿಗೆ ಭಯಪಡೋರು, ನಾವು ಹೇಗೆ ಸೈತಾನ ಎದುರಿಸ್ಲಿಕ್ಕೆ ಸಾಧ್ಯ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ? ಪ್ರಿಯ ದೇವ ಮಗುವೆ, ನೀನು ಅವನಿಗೆ ಭಯಪಡುವವನಾಗಿದ್ರೂ ಸಹ ನಿನ್ನ ಕರ್ತನು ಅವನ್ನ ಎದುರಿಸಬೇಕೆಂಬುದಾಗಿ ಬಯಸುವವನಾಗಿದ್ದಾನೆ. ಸರಿ, ಯಾಕೆ ನಾವು ಸೈತಾನ್ನ ಎದುರಿಸಬೇಕು? ನಾನು ಹೇಳೋ ವಿಷಯ ಜಾಗ್ರತೆ ಕೇಳಿಸ್ಕೊಳ್ರಿ. ನಾವು ಯಾಕೆ ಸೈತಾನ್ನ ಎದುರಿಸಬೇಕಿದು ಬಹಳ ಪ್ರಾಮುಖ್ಯವಾದ ವಿಷಯ. ಯಾಕೆ ದೇವರು ನಾವು ಸೈತಾನ್ನ ಎದುರಿಸಬೇಕೆಂಬುದಾಗಿ ಬಯಸ್ತಾನೆ, ಮತ್ತೆ ನಾವು ಸೈತಾನ ಎದುರಿಸುವಂತ ನಿರ್ಣಯ ಯಾಕೆ ತಗೊಳ್ಬೇಕು ಗೊತ್ತಾ? ನಾನು ನಿಮಗೆ ಬೈಬಲ್ ವಾಕ್ಯದಿಂದ ಕೆಲವು ವಚನಗಳನ್ನ ಕೊಡ್ತೇನೆ, ಜಾಗ್ರತೆ ಕೇಳಿಸ್ಕೊಳ್ರಿ. 1 ಪೇತ್ರ 5ನೇ ಅಧ್ಯಾಯದ 8ನೇ ವಚನದ ಪ್ರಕಾರ ಸೈತಾನನು ನಿನ್ನ ಮತ್ತು ನನ್ನ ವಿರೋಧಿ ಆಗಿದ್ದಾನೆ. ಕೇಳಿಸ್ಕೊಳ್ರಿ, ಸೈತಾನನು ನಮಗೆ ಕೋಟಿ ಕೋಟಿ ಹಣನೇ ಕೊಟ್ಟರು, ಇಡೀ ಪ್ರಪಂಚವನ್ನೇ ತಂದು ನಮಗೆ ಕೊಟ್ಟರು ಸಹ ಅವನು ನಮಗೆ ವಿರೋಧಿ ಆಗಿದ್ದಾನೆ. ಇದು ನೀವು ನೆನಪಲ್ಲಿಟ್ಕೊಳ್ಬೇಕು. ಯಾಕೆ ಸೈತಾನ್ನ ದೇವರು ಎದುರಿಸಬೇಕೆಂಬುದಾಗಿ ಬಯಸ್ತಾ ಇದ್ದಾನಂದ್ರೆ, ನಾವು ಯಾಕೆ ಸೈತಾನ ಎದುರಿಸಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನಂದ್ರೆ, ಅವನು ಏನಾಗಿದ್ದಾನಪ್ಪ ಅಂದ್ರೆ ಅವನು ನಮಗೆ ವಿರೋಧಿ ಆಗಿದ್ದಾನೆ. ನಮ್ಮ ವಿರೋಧಿ ಸೈತಾನ್ ಆಗಿದ್ದಾನೆ. ಮತ್ತೆ ಅಷ್ಟು ಮಾತ್ರವಲ್ಲ, ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 11ನೇ ವಚನದ ಪ್ರಕಾರವಾಗಿ ಸೈತಾನನು ತಂತ್ರೋಪಾಯಗಳನ್ನು ಮಾಡುವವನು. ಅವನು ತಂತ್ರೋಪಾಯಗಳನ್ನು ಮಾಡ್ತಾನೆ. ಯಾರಿಗೆ ತಂತ್ರೋಪಾಯಗಳನ್ನು ಮಾಡ್ತಾನೆ? ದೇವರ ಮಕ್ಕಳಾದಂಥ ನಿಮಗೂ ಮತ್ತು ನನಗೂ ಅವನು ತಂತ್ರೋಪಾಯಗಳನ್ನು ಮಾಡುವವನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ನಿನ್ನ ಜೀವನದ ಕುರಿತು ನೀನು ಆಲೋಚಿಸ್ತೀಯಲ್ಲೋ ಗೊತ್ತಿಲ್ಲ, ನಿನ್ನ ಜೀವಿತದ ಕುರಿತು ನೀನು ಪ್ಲಾನ್ ಮಾಡ್ತಾ ಇದೆಯಲ್ಲೋ ಗೊತ್ತಿಲ್ಲ. ಆದ್ರೆ ನಿನ್ನ ಜೀವಿತ ಹಾಳು ಮಾಡ್ಬೇಕಂತೇಳಿ ಸೈತಾನನು ದಿನ ಹಗಲು ರಾತ್ರಿ ಅವನು ಪ್ಲಾನ್ ಮಾಡಿ ತಂತ್ರೋಪಾಯಗಳನ್ನ ಮಾಡಿ ನಿನಗಾಗಿ ಹೊಂಚು ಹಾಕಿ ಕೂತುಕೊಂಡವನಾಗಿದ್ದಾನೆ. ಕೇಳಿಸ್ಕೊಳ್ರಿ, ದಿನದ 24 ತಾಸು ನಿಮ್ಮ ಕುರಿತಾಗಿ ಅವನು ತಂತ್ರೋಪಾಯಗಳನ್ನ ಆಲೋಚಿಸಿ ನಿಮ್ಮ ಮುಂದೆ ಉರುಳುಗಳನ್ನ ಒಡ್ಡುವವನಾಗಿದ್ದಾನೆ. ಬರೀ ಅಷ್ಟು ಮಾತ್ರವಲ್ಲ, ಜಾಗ್ರತೆ ಕೇಳಿಸ್ಕೊಳ್ರಿ, ನಿಮ್ಮ ಕರ್ತನು ನಿಮಗೆ ಮಾಡಿದ ಆಲೋಚನೆಗಳು ಬಹಳಷ್ಟಿದ್ದಾವೆ. ಆದ್ರೆ ಆ ಆಲೋಚನೆಗಳು ನಮ್ಮ ಜೀವನದಲ್ಲಿ ನೆರವೇರದ ಹಾಗೆ ಸೈತಾನನು ತಂತ್ರೋಪಾಯಗಳನ್ನು ಮಾಡಿ ನಮ್ಮ ಜೀವಿತಗಳು ಹೇಗೋ ಮುರಿಬೇಕೆಂಬುದಾಗಿ ಅವನು ಬಯಸುವವನಾಗಿದ್ದಾನೆ. ಬರೀ ಅಷ್ಟು ಮಾತ್ರವಲ್ಲ,
ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯದ 3ನೇ ವಚನದ ಪ್ರಕಾರವಾಗಿ ಅವನು ಶೋಧಕನು ಎಂಬುದಾಗಿ ಮಾತಾಡ್ತದೆ. ಅಂದ್ರೆ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಶೋಧನೆಗಳನ್ನ ತಂದು ಹಾಕುವವನು ಯಾರು ಗೊತ್ತಾ? ಸೈತಾನಾಗಿದ್ದಾನೆ. ಜಾಗ್ರತೆ ಕೇಳಿಸ್ಕೊಳ್ರಿ, ದೇವರು ಶೋಧನೆಗೆ ಅನುಮತಿ ಕೊಡುವವನಾಗಿದ್ದಾನೆ, ಆದ್ರೆ ಶೋಧಿಸುವವನು ಸೈತಾನನೇ ಆಗಿದ್ದಾನೆ. ಹಾಗಾಗಿ ಜಾಗ್ರತೆ ಕೇಳಿಸ್ಕೊಳ್ರಿ, ಶೋಧನೆ ಅನ್ನುವಂಥದ್ದು ಅದರ ಅರ್ಥ ಏನಪ್ಪಾ ಅಂದ್ರೆ, ಶೋಧನೆ ಅಂದ್ರೆ ಹುಡುಕೋದು ಅಂತ ಅದರ ಅರ್ಥ. ಸರಿ, ಸೈತಾನು ನಮ್ಮನ್ನ ಶೋಧಿಸುವುದ್ರ ಮುಖಾಂತರ ಏನನ್ನ ಹುಡುಕ್ತಾನೆ? ಏನು ಹುಡುಕ್ತಾನಪ್ಪ ಅಂದ್ರೆ, ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರೆ, ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಬದುಕಿದ್ರೆ, ನಾವು ಬದುಕ್ತಾ ಇದ್ರೆ, ನಂಬಿಕೆ ಇದೆಯಾ, ಈ ನಂಬಿಕೆನ ಹೇಗೆ ತೆಗಿಬೇಕು, ಅದಕ್ಕೊಂದು ಶೋಧನೆ ಕಳಿಸ್ಕೊಡ್ತಾನೆ. ಆ ನಂಬಿಕೆನ ಹೇಗೆ ತೆಗಿಬೇಕು, ನನ್ನೊಳಗಿರುವಂತ ನಂಬಿಕೆಯನ್ನು ಹುಡುಕಿ 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 ಆ ನಂಬಿಕೆಯನ್ನು ಹೊರ ಹಾಕಬೇಕಂತೇಳಿ ಸಕಲ ವಿಧದ ಶೋಧನೆಗಳಿಗೆ ಸೈತಾನು ಸಾಗಿಸುವವನಾಗಿರ್ತಾನೆ, ನಿನ್ನನ್ನು ಮತ್ತು ನನ್ನನ್ನು. ಪ್ರಿಯ ದೇವ ಮಗುವೆ, ಸೈತಾನನು ನಮ್ಮೊಳಗೆ ಶೋಧನೆ ಮಾಡುವುದ್ರ ಮುಖಾಂತರ ನಂಬಿಕೆ ಇದೆಯಾ ಅದನ್ನು ತೆಗಿಬೇಕು ಅಂತೇಳಿ ಹುಡುಕ್ತಾನೆ, ತೆಗಿಬೇಕು ಅಂತ ಪ್ರಯತ್ನಿಸ್ತಾನೆ. ದೇವರು ನಮ್ಮ ಶೋಧನೆ ಒಳಗೆ ನನ್ನ ಮಕ್ಕಳ ನಂಬಿಕೆ ಭದ್ರವಾಗಿರ್ಲಿ ಅಂತೇಳಿ ಆತನು ಬಯಸುವವನಾಗಿದ್ದಾನೆ. ಬರೀ ಅಷ್ಟು ಮಾತ್ರವಲ್ಲ, ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 16ನೇ ವಚನದ ಪ್ರಕಾರವಾಗಿ ಸೈತಾನನು ನಿನ್ನ ಮತ್ತು ನನ್ನ ಕೆಡುಕನಾಗಿದ್ದಾನಂತೆ. ನಮಗೆ ಕೆಡುಕನ್ನ ಮಾಡುವಂತ ಕೆಡುಕನಾಗಿದ್ದಾನಂದ್ರೆ, ಕೆಡುಕು ಅಂದ್ರೆ ಏನ್ ಗೊತ್ತಾ? ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ನಿಮ್ಮ ಜೀವನದಲ್ಲಿ ಏನೇ ಕೆಡುಕುಗಳು ಸಂಭವಿಸಿದ್ರು, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದು ಹಾಕಿದ್ರು ಸಹ, ಆ ಕೆಡುಕಿಗೆ, ಸಕಲ ಕೆಡುಕಿಗೆ ಮೂಲ ಪುರುಷನ ಯಾರು ಗೊತ್ತಾ? ಸೈತಾನ್ ಆಗಿದ್ದಾನೆ. ಹಾಗಾಗಿ ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 16ನೇ ವಚನ ಹೇಳ್ತದೆ, ನಿನ್ನ ಕೆಡುಕನವನು ಅಂತೇಳಿ, ನಿಮಗೆ ವಿರೋಧಿಯಾದಂತ ಅವನು ಕೆಡುಕನು ಎಂಬುದಾಗಿ ಬೈಬಲ್ ವಾಕ್ಯ ಮಾತಾಡ್ತದೆ. ಅವನು ಕೆಡಿಸುವವನು ಮಾತ್ರವಲ್ಲ, ಕೆಡುಕುಗಳನ್ನ, ಅಡ್ಡಿಗಳನ್ನ, ಹೋರಾಟಗಳನ್ನ, ಎಲ್ಲಾ ರೀತಿಯ ಸಂಗತಿಗಳನ್ನ ತಂದು ಮುಂದೆ ಹಾಕುವವನಾಗಿದ್ದ. ಹಾಗಾದ್ರೆ ಈಗ ನಿನ್ನ ಜೀವನದಲ್ಲಿ ಹೋರಾಟಗಳು, ಚಿಂತೆಗಳು, ಸಮಸ್ಯೆಗಳು ಇವೆಲ್ಲ ಹೋಗ್ತಾ ಇದ್ದಾಗ, ಇದು ದೇವರ ಚಿತ್ತ ಅಂತೇಳಿ ಅಂದ್ಕೊಳ್ತಾ ಇದ್ಯಾ? ನೀನು ದೇವರ ಚಿತ್ತದಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ಯಾ? ನಾವೆಲ್ಲರೂ ಸಹ ಏನ್ ಮಾಡ್ತೀವಿ ಅಂದ್ರೆ, ಒಂದು ವಂಚನೆಗೆ ಒಳಗಾಗ್ತೀವೇನಪ್ಪ ಅಂದ್ರೆ, ನಮ್ಮ ಜೀವನದಲ್ಲಿ ಶೋಧನೆ ಒಳಗೆ, ಸಮಸ್ಯೆ ಒಳಗೆ ಹೋಗುವಾಗ ದೇವರ ಚಿತ್ತ, ನಾವಿದನ್ನ ಮಾಡ್ತಾ ಇರೋ ದೇವರ ಚಿತ್ತ. ಹೌದು, ನಾವು ಶೋಧನೆ ಒಳಗೆ ಹೋಗೋದು ದೇವರ ಚಿತ್ತ, ಆದ್ರೆ ಶೋಧನೆ ಒಳಗೆ ಸೋತು ಹೋಗೋದು ದೇವರ ಚಿತ್ತ ಅಲ್ಲ. ನಾವೇನ್ ಮಾಡಿದ್ದೇವೆ ಅಂದ್ರೆ, ಶೋಧನೆ ಒಳಗೋಗಿ, ಶೋಧನೆಯಿಂದ ಸೋತು ಹೋಗಿ ನಾವು ದೇವರ ಚಿತ್ತ ಮಾಡ್ತಾ ಇದ್ದೇವೆ, ಮಹೋನ್ನತನ ಚಿತ್ತ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ಪರಮ ಭಕ್ತರ ಹಾಗೆ ನಾವು ನಡ್ಕೊಳ್ಳೋದನ್ನ ನೋಡ್ತೇವೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ನೀನು ನಿನ್ನ ವಿರೋಧಿಯನ್ನ ಎದುರಿಸಬೇಕು. ಹಾಗಾದ್ರೆ ಅವನು ಎಲ್ಲಿದ್ದಾನೆ? ಈಗ ಅವನು ನೀನು ಹೇಗೆ ಎದುರಿಸಲಿಕ್ಕೆ ಸಾಧ್ಯ? ಅವನನ್ನ ನೀನು ಹೇಗೆ ಎದುರಿಸಲಿಕ್ಕೆ ಸಾಧ್ಯ? ಪ್ರಿಯ ದೇವ ಮಗುವೆ, ಸೈತಾನ್ ಎಲ್ಲಿದ್ದಾನೆ ಗೊತ್ತಾ? ನಿನಗೆ ಎಲ್ಲೆಲ್ಲ ವಿರೋಧಗಳಿದ್ದಾವೋ ಆ ವಿರೋಧಗಳಲ್ಲಿ ಸೈತಾನನಿದ್ದಾನೆ. ನಿನಗೆಲ್ಲೆಲ್ಲ ವಿರೋಧವಾದಂತ ಆಲೋಚನೆಗಳಿದ್ದಾವೋ ಅಲ್ಲಿ ಸೈತಾನನಿದ್ದಾನೆ. ನಿನಗೆ ಎಲ್ಲೆಲ್ಲ ಶೋಧನೆಗಳಿದ್ದಾವೋ ಆ ಶೋಧನೆಯಲ್ಲಿ ಸೈತಾನನಿದ್ದಾನೆ. ನಿನಗೇನೆಲ್ಲ ಕೇಡು ಸಂಭವಿಸ್ತಾ ಇದೆಯೋ ಆ ಕೇಡಿನಲ್ಲಿ ಸೈತಾನನಿದ್ದಾನೆ. ಪ್ರಿಯ ದೇವ ಮಗುವೆ, ನಿನ್ನ ವಿರೋಧಿಯಾದ ಸೈತಾನ್ ಎಲ್ಲಿದ್ದಾನೆ? ಅವನ್ನ ಹೇಗೆ ಎದುರಿಸಬಹುದು, ಹೇಗೆ ಎದುರಿಸಬೇಕು ಅಂತೇಳಿ ನೀನು ಅಂದ್ಕೊಳ್ತಾ ಇದ್ಯಾ? ಅವನು ಎಲ್ಲಿದ್ದಾನೆ ಗೊತ್ತಾ? ನಿನ್ನ ಮುಂದೆ ಯಾವ್ದಾದ್ರು ವಿರೋಧಿಗಳಿದ್ದಾರಾ? ಯಾವ್ದಾದ್ರು ವಿರೋಧಗಳಿದ್ದಾವ? ಜಾಗ್ರತೆ ಕೇಳಿಸ್ಕೊಳ್ರಿ, ನಿನ್ನ ಮುಂದಿರುವಂತ ವಿರೋಧಿಗಳ ವಿರೋಧತ್ವದಲ್ಲಿ ಅವನಿದ್ದಾನೆ. ಇದನ್ನು ನೀನು ಮರಿಬೇಡ. ಅವನು ವಿರೋಧವಾಗಿರುವಂತ ಯಾವುದೇ ಸಂಗತಿಗಳು ನಿನಗೆ ಸಂಭವಿಸ್ತಾ ಇದ್ರು ಸಹ, ನಿನಗೆ ವಿರುದ್ಧವಾದಂತ ಕಾರ್ಯಗಳು ನಿನ್ನ ಮುಂದೆ ಇರೋದಾದ್ರೆ ಆ ಕಾರ್ಯಗಳಲ್ಲಿ ಸೈತಾನನಿದ್ದಾನೆ. ಬರೀ ಅಷ್ಟು ಮಾತ್ರವಲ್ಲ, ನೀನ್ ಯಾವ ಯೋಚನೆ ಮಾಡಿದ್ರು ಸಹ ಅದಕ್ಕೆ ವಿರುದ್ಧವಾದ ಆಲೋಚನೆಗಳು ಯಾರಾದ್ರೂ ತಗೊಂಡು ಬಂದು ಕೊಡೋದಾದ್ರೂ ಸಹ, ಯಾರಾದ್ರೂ ನಿನಗೆ ವಿರುದ್ಧವಾದ ಆಲೋಚನೆಗಳನ್ನ ಮಾಡೋದಾದ್ರೂ ಸಹ, ನಿನ್ನನ್ನು ನಿಲ್ಲಿಸಬೇಕು, ನಿನ್ನನ್ನು ತುಳಿಬೇಕು, ನಿನ್ನನ್ನು ಹಾಳು ಮಾಡಬೇಕಂತೇಳಿ ಒಂದು ವೇಳೆ ಯಾರಾದ್ರೂ ವಿರೋಧವಾಗಿ ಆಲೋಚನೆ ಮಾಡೋದಾದ್ರೆ ಆ ಆಲೋಚನೆಗಳಲ್ಲಿ ಸೈತಾನ್ ಇದ್ದಾನೆ.
ಇದ್ದಾನೆ ಪ್ರಿಯ ದೇವ ಮಗುವೆ. ಬರೀ ಅಷ್ಟು ಮಾತ್ರವಲ್ಲ, ನೀನು ಬಹಳಷ್ಟು ಶೋಧನೆ ಒಳಗಾದು ಹೋಗ್ತಾ ಇದೆಯಾ, ಬಹಳಷ್ಟು ಶೋಧನೆಗಳು ನಿನ್ನ ಜೀವನದಲ್ಲಿ ಬರ್ತಾ ಇದೆಯಾ, ಆಗಾಗ ಸೋತು ಹೋಗ್ತಾ ಇದೆಯಾ, ಆಗಾಗ ಬಿದ್ದು ಹೋಗ್ತಾ ಇದೆಯಾ, ಆಗಾಗ ನೀನು ಬಹಳವಾಗಿ ಬಲಹೀನ ಆಗ್ತಾ ಇದೆಯಾ, ಅಲ್ಲಿದ್ದಾನೆ ಸೈತಾನು, ಆ ಶೋಧನೆ ಒಳಗಿದ್ದಾನೆ ಸೈತಾನು ಪ್ರಿಯ ದೇವ ಮಗುವೆ. ಬರೀ ಅಷ್ಟು ಮಾತ್ರವಲ್ಲ, ನಿನ್ನ ಜೀವನದಲ್ಲಿ ಸಂಭವಿಸೋ ಪ್ರತಿ ಕೇಡಿನಲ್ಲಿ ಸೈತಾನ್ ಇದ್ದಾನೆ. ಹಾಗಾದ್ರೆ ಆ ಕೇಡು ದೇವರಂತ ಅಂದ್ಕೊಳ್ತೀಯಾ? ಆ ಕೇಡು ಬಂದಾಗ ನನ್ನ ದೇವರು, ನನ್ನ ದೇವರ ಚಿತ್ತವನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ಯಾ? ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಆ ಕೇಡುಗಳಲ್ಲಿ ಹಾದು ಹೋಗ್ತಾ ನನ್ನ ದೇವನನ್ನ ಕಾಪಾಡಲ್ಲ, ನನ್ನ ದೇವನನ್ನ ಬಿಡಿಸೋಲ್ಲ, ನನ್ನ ದೇವರಿಗೆ ಏನು ಆಗಲ್ಲ, ಈ ಕೇಡಿನ ಜೀವಿತನೇ ಶಾಶ್ವತ, ಈ ಶೋಧನೆ ಜೀವಿತವೇ ಶಾಶ್ವತ, ವಿರೋಧಿಗಳ ಜೀವಿತವೇ ಶಾಶ್ವತ, ಈ ವಿರೋಧವಾದ ಆಲೋಚನೆ ಶಾಶ್ವತ ಅಂತ ಅಂದ್ಕೊಂಡು ಹೋಗ್ತೀಯಾ? ಪ್ರಿಯ 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 ದೇವ ಮಗುವೆ, ಇಲ್ಲ 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 ಇಲ್ಲ, ಎದ್ದೇಳು ಎದ್ದೇಳು. ಅದಲ್ಲ ಅದಲ್ಲ, ಅಲ್ಲಲ್ಲ ನೀನು ಇರಬೇಕಾಗಿದ್ದು. ಇಲ್ಲ, ಅವುಗಳ ನಡುವೆ ನಿನ್ನ ಕರ್ತನು ಏನು ಬೇಕಾದ್ರೂ ಮಾಡಬಲ್ಲ. ಆ ಕರ್ತನ ನಿತ್ಕೋ, ಆ ಕರ್ತನಿಗಾಗಿ ನಿತ್ಕೋ, ಆ ಕರ್ತನಲ್ಲಿ ಬಲವಾಗಿ ನಿತ್ಕೋ. ಯಾಕಂದ್ರೆ ಸೈತಾನ ನೀನು ಎದುರಿಸಬೇಕು. ಈಗ ಏನೆಲ್ಲ ನಿನ್ನ ಜೀವನದಲ್ಲಿ ಹಾದು ಹೋಗ್ತಾ ಇದೆಯೋ ಅವು ಎಲ್ಲ ಸೈತಾನ ಕಾರ್ಯಗಳಾಗಿರೋದ್ರಿಂದ ನೀನು ಅವುಗಳನ್ನ ಎದುರಿಸಿ ನಿನ್ನ ಕರ್ತನ ಆಶ್ರಯಿಸ್ಕೋ. ನನ್ನ ಕರ್ತನನ್ನು ಆಶ್ರಯಿಸ್ಕೊಳ್ತೇನೆ, ನನ್ನ ದೇವರನ್ನ ಆಶ್ರಯಿಸ್ಕೊಳ್ತೇನೆ, ನನ್ನ ಕರ್ತನನ್ನ ಕಾಪಾಡ್ತಾನೆ, ನನ್ನ ಕರ್ತನನ್ನ ನಡೆಸ್ತಾನೆ, ನನ್ನ ಕರ್ತನನ್ನ ಪೋಷಿಸ್ತಾನೆ, ನನ್ನ ಕೈ ಬಿಡೋಲ್ಲ, ನನ್ನನ್ನು ಬಲಪಡಿಸ್ತಾನೆ ಅಂತೇಳಿ ದೇವರ ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೋ. ಇಲ್ಲ ಇಲ್ಲ ಇಲ್ಲ, ಬಾ ಬಾ ಬಾ. ನಿನ್ನ ಹೃದಯದಲ್ಲಿ ನಂಬಿಕೆ ಎದ್ದೇಳಲಿ, ನಿನ್ನ ಹೃದಯದಲ್ಲಿ ಸೈತಾನ ಎದುರಿಸುವಂತ ಧೈರ್ಯ ಬರಲಿ, ನಿನ್ನ ಹೃದಯದಲ್ಲಿ ಅವನ್ನ ತುಳಿಯುವಂತ ಆ ಒಂದು ಬಲಿಷ್ಠವಾದಂತ ದೇವರ ಆ ಬಲ, ಆ ಒಂದು ಬಲ ನಿನ್ನನ್ನು ಆವರಿಸಿಕೊಂಡು ಅವನನ್ನ ತುಳಿಯುವಂತ, ಅವನ್ನ ಎದುರಿಸುವಂತ ರೀತಿಯಲ್ಲಿ ನೀನು ನಿನ್ನನ್ನ ಸಿದ್ಧಪಡಿಸ್ಕೋ ಪ್ರಿಯ ದೇವ ಮಗುವೆ. ನೀನು ಸಿದ್ಧ ಆಗಬೇಕು ಪ್ರಿಯ ದೇವ ಮಗುವೆ. ಇಲ್ಲ, ದೇವ ನಿನ್ನ ಪಕ್ಷವಾಗಿದ್ದಾನೆ. ನೀನು ಸೈತಾನ ಎದುರಿಸುವುದಾದ್ರೆ ನಿನ್ನ ಜೀವನದಲ್ಲಿ ಜಯ ಇದೆ ಪ್ರಿಯ ದೇವ ಮಗುವೆ. ನೀನು ಸೈತಾನ ಎದುರಿಸುವುದಾದ್ರೆ ನಿನ್ನ ಜೀವನದಲ್ಲಿ ಜಯ ಇದೆ ಪ್ರಿಯ ದೇವ ಮಗುವೆ. ಇದನ್ನ ನೀನು, ನಿನ್ನ ಕುಟುಂಬ, ನಿನ್ನ ಸಂತತಿ, ನಿನ್ನ ವಂಶ ಇಂದಿಗೂ ಎಂದೆಂದಿಗೂ ನೀವು ಮರಿಲೇಬೇಡ್ರಿ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ದೇವರೇ, ಯಾರೆಲ್ಲ ಸೈತಾನ ಎದುರಿಸಲಿಕ್ಕಾಗದೆ ಬಲಹೀನರಾಗಿ ಬಲಹೀನತೆಗಳಲ್ಲಿ ಬಿದ್ದಿದ್ದಾರೋ ಆ ಮಕ್ಕಳಿಗೆ ನಿನ್ನ ಬಲದಿಂದ ತುಂಬಿಸು ದೇವರೇ. ನಿನ್ನ ಬಲದಿಂದ ತುಂಬಿಸು ಕರ್ತನೆ, ನಿನ್ನ ಬಲದಿಂದ ತುಂಬಿಸಪ್ಪ. ಸೈತಾನ್ನ ಎದುರಿಸಿ, ಸೈತಾನ್ನ ತುಳಿದು, ಸೈತಾನ್ನ ಕಾರ್ಯಗಳನ್ನ ಕೊಡಿಬಿ. ಕರ್ತ ನಿನಗಾಗಿ ಬಲವಾಗಿ ಎದ್ದು ನಿಲ್ಲುವಂತೆ ನಿನ್ನ ಮಕ್ಕಳಲ್ಲಿ ಆತ್ಮಾವೇಶವನ್ನ, ಆ ರೋಷವನ್ನ ನೀನು ಹುಟ್ಟಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ನಿನ್ನ ಮಕ್ಕಳಲ್ಲಿ ವೈರಾಗ್ಯದ ಬೆಂಕಿ, ಆ ಮಹಿಮೆಯ ಬೆಂಕಿ ಕರ್ತನೆ, ವಿರೋಧಿಗಳನ್ನ ಸುಡುವಂತ ಆ ಒಂದು ನಂಬಿಕೆಯ ಬೆಂಕಿ ನಿನ್ನ ಮಕ್ಕಳಲ್ಲಿ ಉದ್ಭವಿಸಲಿ ದೇವರೇ. ನಿನ್ನ ಮಕ್ಕಳಲ್ಲಿ ಹುಟ್ಟಲಿ ಕರ್ತನೆ. ನಿನ್ನ ಮಕ್ಕಳನ್ನ ಆಶೀರ್ವದಿಸು. ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್ ಆಮೇನ್ ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.